ಇನ್ಸ್ಟಾಗ್ರಾಂನಲ್ಲಿ ಇವರದ್ದೇ ಹವ. ಆದರ್ಶ ದಂಪತಿಗಳು ಅಂತ ಇವರನ್ನ ಇಡೀ ಕರ್ನಾಟಕವೇ ಹಾಡಿ ಹೊಗಳ್ತಾ ಇದೆ. ಆ ರಾಜ ರಾಣಿಯ ಕತೆ ಏನು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಬಂದಿದೆ ಭೂಮಿಗೆ ನಮ್ಮ ಸಲುವಾಗಿ. ಸೊ ಮೊದಲೇದಾಗಿ ನೀವು ಈ ವಿಡಿಯೋವನ್ನ ಮಾಡಬೇಕು ಅಂತ ಯಾಕೆ ಅನ್ಕೊಂಡ್ರಿ? ಹೆಂಗೆ ನಿಮ್ಗೆ ಮಾಡಬೇಕು ಅನಿಸ್ತು? 100 ಸಾರಿ ಹೇಳಿದರು ಆಸೆ ತೀರಲ್ಲ. ನಾವು ಮಕ್ಕಳಿಂದ ಬೆಳೆದಿದ್ದೀವಿ. ರಾಜಾರಾಣಿ ಸ್ಟೇಜ್ ನನ್ನ ಮಕ್ಕಳು ಇಲ್ಲ ಅಂದ್ರೆ ನಾವು ಎಲ್ಲರೂ ಹೋಗೋಕ್ಕೆ ಚಾನ್ಸಸ್ ಇಲ್ಲ. ಅಮ್ಮ ಅಮ್ಮ ಐ ಲವ್ ಯು ಕಮೆಂಟ್ ಬರ್ದಿದ್ರು, ನೀವು ಈ ಜೋಡಿ ಅಲ್ಲ ಕರ್ನಾಟಕ ಜೋಡಿ. ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ ಕಮೆಂಟ್ ಅಲ್ಲಿ ನಮ್ಗೆ ಬರ್ತಾ ಇತ್ತು, ಸರ್ ಅವ್ರು ನಿಮ್ಮ ಮಗಳ. ನಯನ ಮಧುರ ಮೌನ ಮಿಡಿವ ಯಾಮಿನಿ ಅನ್ನೋ ಸಾಂಗ್ ಅದು ನಿಜವಾಗ್ಲೂ ಒಂಥರ ಹೆಂಗೆ ಅಂತಂದ್ರೆ ಕಣ್ಣಿಗೆ ಮುದ, ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸ್ತಾ ಇತ್ತು. ಯಾಮಿನಿ ಯಾರಮ್ಮ ನೀನು ಯಾಮಿನಿ. ವಯಸ್ಸಲ್ಲಿ ನಾವ್ ಏನ್ ಮಾಡೋಕ್ಕಾಗುತ್ತೋ ಅದನ್ನೇ ಮಾಡೋಕ್ಕಾಗುತ್ತೆ, ಅದಕ್ಕೂ ಮೀರಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಟ್ ನೀವು ಮಾಡಿದ್ದೀರಾ, ನೀವು ಇಬ್ರು ಸಹ ಮಾಡಿದ್ದೀರಾ. ನಾವು ಅದನ್ನ ಎಸ್ ತುಂಬಾ ಕಷ್ಟಪಟ್ಟಿದ್ದೆ. ಅದು ಕೆಲವೊಂದು ಕಡೆ ಪ್ರತಿಫಲ ಸಿಗ್ಲಿಲ್ಲ ಅಂತ ಅನಿಸ್ತು. ಕೆಲವು ಜನ ಅದೇ ಮಟ್ಟದಲ್ಲಿ ಇರ್ಲಿ ಅನ್ನೋ ಭಾವನೆಗಳು ಇರ್ಬೋದು, ಓಕೆ, ಇಲ್ಲ ಬಡವರಾಗೇ ಇರ್ಲಿ ಅಂತ ಭಾವನೆನೂ ಇರ್ಬೋದು. ಈ ಪ್ರೀತಿ ವಿಶ್ವಾಸ ಫ್ಯಾನ್ಸ್ ಅಂತ ಬಂದಾಗ ಎಲ್ರಿಗೂ ಒಂಥರ ದುಃಖ ಉಮ್ಮಳಿಸ್ ಬರುತ್ತೆ. ಫ್ಯಾನ್ಸ್ ಅಂತ ಹೇಳಕ್ ನಾನು ಯಾವತ್ತೂ ಇಷ್ಟ ಬಿಡಲ್ಲ. ಅವರು ನನ್ನ ಒಡಗುಟ್ಟದವರು ಅಂತ ನಾನು ತಿಳ್ಕೊಂತೀನಿ. ಎತ್ತರ ಬೆಳೆದರು ತಗ್ಗಿಯ ನಡೆದೆ ಕನ್ನಡ ತಾಯಿಗೆ ನೀ ಸಂಪತ್ತು. ಎಷ್ಟೋ ನೋವಿದೆ, ಎಷ್ಟೋ ದುಃಖ ಇದೆ, ಎಷ್ಟೋ ಬಾಧೆ ಇದೆ, ಅದನ್ನೆಲ್ಲ ನಾವು ಒಳಗಡೆ ಇಟ್ಕೊಂಡು ಮೇಲ್ಗಡೆ ನಗ್ತಾ ಇದೀವಿ. ಸುರಿಯುವ ಕಣ್ಣೀರಲಿ ಮನಸ್ಸಿನ ನೋವಿದೆ. ಈ ಜನ ತೋರಿಸೋ ಪ್ರೀತಿಯಿಂದ ನಮಗೆ ಆ ದುಃಖನ, ಆ ಕಷ್ಟ ಅದೆಲ್ಲ ಮರೀತಾ ಇದೀವಿ ನಾವು. ಇಡೀ ನನ್ನ ಕುಟುಂಬ, ನನ್ನ ಸ್ವಂತ, ನನ್ನ ಅಕ್ಕ ತಂಗಿ, ಅಣ್ಣ ತಮ್ಮ, ಬಂಧು ಬಳಗ, ರಾಜ್ಯ ಅಂದರೆ ನನಗೆ ನನ್ನ ಆ ಕರ್ನಾಟಕ ಜನತೆ ಮಾತ್ರ. ಕಂಡೋರ ಮೆಚ್ಚಿಸಲು ಹಣ ಬೇಕು, ನಿನ್ನ ನಂಬಿದೋರ ಮೆಚ್ಚಿಸಲು ಗುಣ ಸಾಕು.